ಹಂತಕ ವೈದ್ಯನ ರಾಕ್ಷಸಿ ಕೃತ್ಯ ಇದೆಯಲ್ಲ ಬಗೆದಷ್ಟು ಬಯಲಾಗ್ತಾ ಇದೆ. ನಾವು ಹೇಳ್ತಾ ಇರೋದು ಡಾಕ್ಟರ್ ಮಹೇಂದ್ರ ರೆಡ್ಡಿಯ ಬಗ್ಗೆ. ಪತ್ನಿಯನ್ನೇ ಕೊಂದಂತಹ ಹಂತಕನ ಹಿಸ್ಟ್ರಿ ಇದೆಯಲ್ಲ, ಆತನ ರಾಕ್ಷಸಿ ಕೃತ್ಯ ಇದೆಯಲ್ಲ, ಇದು ಬಗೆದಷ್ಟು ಬಯಲಾಗ್ತಾ ಇದೆ. ಪತ್ನಿ ಕೃತಿಕಾ ಕೈಯಲ್ಲೇ ಸೂಜಿ ಚುಚ್ಚಿದ್ದ ಡಾಕ್ಟರ್ ಮಹೇಂದ್ರ, ಸುಮಾರು 10ಕ್ಕೂ ಹೆಚ್ಚು ಬಾರಿ ಕೈಗೆ ಕ್ಯಾನುಲಾ ಚುಚ್ಚಿದ್ದ ಮಹೇಂದ್ರ ಕೈಯಲ್ಲಿ ನರ ಸಿಗದಕ್ಕೆ ಕಾಲಿಗೂ ಕೂಡ ಆತ ಚುಚ್ಚಿದ್ದಾನೆ. ಔಷಧಿ ಕೊಟ್ಟು ಪದೇ ಪದೇ ಸರಿ ಆಯ್ತಾ ಅಂತ ಕೇಳ್ತಾ ಇದ್ದ. ಪೊಲೀಸರ ವಿಚಾರಣೆಯ ವೇಳೆ ತಾನೇನೇನು ಮಾಡಿದೆ ಅನ್ನೋದನ್ನ ಈ ಆರೋಪಿ ಮಹೇಂದ್ರ ರೆಡ್ಡಿ ಬಾಯ್ಬಿಟ್ಟಿದ್ದಾನೆ. ಆಕೆಯ ಕೈಯಲ್ಲಿ ನರ ಸಿಗದೇ ಇದ್ದಾಗ ಆಕೆಯ ಕಾಲಿಗೆ ಆತ ಇಂಜೆಕ್ಟ್ ಮಾಡ್ತಾ ಹೋಗ್ತಾನೆ. ಅನಸ್ತೇಷಿಯಾವನ್ನ ಜಾಸ್ತಿ ಡೋಸ್ ಕೊಟ್ಟು ಆಕೆಯನ್ನ ಸಾಯಿಸಬೇಕು ಅನ್ನೋದೇ ಈತನ ಉದ್ದೇಶ ಆಗಿತ್ತು ಅನ್ನೋದು ಈಗಾಗಲೇ ಜಗಜ್ಜಾಹೀರಾಗಿದೆ. ಆದರೆ ಅದಕ್ಕೆ ಪ್ರೀಪ್ಲಾನ್ಡ್ ಹೇಗಿತ್ತು ಅನ್ನೋದನ್ನ ಈಗ ಈತ ಪೊಲೀಸರ ತನಿಖೆಯ ವೇಳೆ ಬಾಯ್ ಬಿಡ್ತಿದ್ದಾನೆ. ಕಾಲಿಗೆ ಕ್ಯಾನುಲಾ, ನೋವು ತಾಳದೆ ಕೃತಿಕಾ ನರಳಾಡಿದ್ಲು. ಜೈಯಲ್ಲಿ ಈತ ಚುಚ್ಚಿದ್ರೂ ಕೂಡ ಆಕೆ ಯಾವ ರೀತಿಯಾಗಿ ನರಕ ಯಾತನೆಯನ್ನ ಅನುಭವಿಸ್ತಾ ಇದ್ಲು ಅಂದ್ರೆ, ಸರಿ ಹೋಗುತ್ತೆ ಅನ್ಕೊಂಡೆ ಆಕೆ ದಿನ ದೂಡ್ತಾ ಇದ್ಲು. ಆದರೆ ಆಕೆ ಗೊತ್ತಿರಲಿಲ್ಲ ಒಂದು ದಿನ ಅದು ತನ್ನ ಉಸಿರನ್ನೇ ನಿಲ್ಲಿಸುತ್ತೆ ಅಂತ ಹೇಳಿ. ಯಾರ ಬಳಿಯೋ ಹೇಳಬೇಡ ಅಂತ ಈ ಕ್ರೂರಿ ಮಹೇಂದ್ರ ಹೇಳಿದ್ನಂತೆ. ಹಾಗಾಗಿನೇ ಆಕೆ ತನ್ನ ಗಂಡನ ಮೇಲೆ ಸಂಪೂರ್ಣವಾಗಿ ನಂಬಿಕೆಯನ್ನ ಇಟ್ಟು, ನನಗಿರುವಂತಹ ಕಾಯಿಲೆ ಏನೇ ಇರಬಹುದು, ಆತ ಕೊಡ್ತಾ ಇರುವಂತಹ ಔಷಧಿಯಿಂದ ಗುಣ ಆಗುತ್ತೆ ಅನ್ನೋ ಭರವಸೆಯಿಂದ ಆಕೆ ಬದುಕ್ತಾ ಇದ್ಲು. ಆ ವಿಷಯವನ್ನು ಯಾರಿಗೂ ಕೂಡ ಹೇಳ್ಕೊಂಡಿರಲಿಲ್ಲ ಅವಳು. ನೋವನ್ನು ತಾಳದೆ ಕೊನೆಗೆ ಅಕ್ಕನ ಬಳಿ ಹೇಳ್ಕೊಳ್ಳುವಂತಹ ಸ್ಥಿತಿ ಬರುತ್ತೆ. ವಿಪರೀತ ನೋವು ಅಂದರೂ ಕೂಡ ಡ್ರಿಪ್ಸನ್ನು ತೆಗೆದಿರಲಿಲ್ಲ ಕೀಚಕ. ಇವಾಗ ತೆಗಿತೀನಿ ಅವಾಗ ತೆಗಿತೀನಿ ಅಂತ ಆಟ ಆಡಿಸ್ಕೊಂಡೆ ಕೊನೆಗೆ ಕೃತಿಕಾಳ ಉಸಿರನ್ನೇ ನಿಲ್ಲಿಸ್ಬಿಟ್ಟ. ತುಂಬ ಬಾರಿ ಈ ಥರ ಆತ ಮಾಡಿದ್ದಾನೆ. ಆಕೆಗೆ ಇಂಜೆಕ್ಟ್ ಮಾಡೋದು, ಯಾರಿಗೂ ಹೇಳಬೇಡ ಅನ್ನೋದು, ಎಲ್ಲ ಸರಿ ಹೋಗುತ್ತೆ ಅನ್ನೋದು, ನಾನೇ ತೆಗಿತೀನಿ ಅಂತ ಹೇಳೋದು, ಆಕೆ ನೋವು ಅಂತ ಹೇಳಿದಾಗೆಲ್ಲ ಆಕೆಗೆ ಸಮಾಧಾನ ಪಡಿಸಿ ಏನಾದರೂ ಒಂದು ಕಾರಣ ಹೇಳೋದು, ಇದೇ ಆಗಿತ್ತು. ಆದರೆ ಯಾವಾಗ ಆಕೆಯ ದೇಹ ನೋವನ್ನು ಸಹಿಸಿಕೊಳ್ಳೋದಿಲ್ವೋ, ಬೇರೆ ದಾರಿ ಇರಲಿಲ್ಲ, ತನ್ನ ಅಕ್ಕನ ಬಳಿ ಹೇಳ್ಕೊಳ್ತಾಳೆ, ಈ ರೀತಿಯಾಗಿ ನನಗೆ ನೋವು ಆಗ್ತಾ ಇದೆ, ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳಿ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿಕಾಸ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ವಿಕಾಸ್, ಡಾಕ್ಟರ್ ಮಹೇಂದ್ರ ರೆಡ್ಡಿಯ ಕ್ರೂರ ಮುಖ ಹೇಗಿದೆ ಅನ್ನೋದು ಜಗಜ್ಜಾಹೀರಾಗಿದೆ. ಆತನ ಪ್ರೀಪ್ಲಾನ್ಡ್ ಹೇಗಿತ್ತು, ಆತ ಯಾವ ರೀತಿಯಾಗಿ ತಂತ್ರಗಳನ್ನು ಮಾಡಿ ಆಕೆಯ ಉಸಿರನ್ನ ನಿಲ್ಲಿಸಿದ್ದ ಅನ್ನೋದು ತನಿಖೆಯ ವೇಳೆ ಒಂದೊಂದಾಗಿ ಗೊತ್ತಾಗ್ತಾ ಇದೆ. ಪಾಪ ಈತನ ಒಂದು ಈ ಕೃತ್ಯದಿಂದಾಗಿ ಆಕೆ ಎಷ್ಟು ನರಳಾಡಿರ್ಬೇಡ, ನರಳಿನೇ ಸಾವನ್ನಪ್ಪಿದ್ಲ ಅಂತ ಹೇಳಿ ಕೃತಿಕಾ ರೆಡ್ಡಿ. ಎಸ್ ಮಧುಶ್ರೀ, ಏನು ಕೃತಿಕಾ ರೆಡ್ಡಿ ಕೊಲೆಗೂ ಮುಂಚೆ ಮಹೇಂದ್ರ ರೆಡ್ಡಿ ಏನಿದ್ದಾನೆ ಈತ ಆಕೆಯನ್ನು ಮಾನಸಿಕವಾಗಿ ಆಕೆಗೆ ಏನಾದರೂ ಒಂದು ಕಾಯಿಲೆ ಇದೆ ಅನ್ನೋ ರೀತಿಯಲ್ಲಿ ಮಾನಸಿಕವಾಗಿ ಕುಗ್ಸಿ ಬಿಟ್ಟಿದ್ದ. ಅಲ್ಲದೇ ಚಿಕ್ಕ ಪುಟ್ಟ ವಿಚಾರಕ್ಕೂ ಕೂಡ ಋತುಸ್ರಾವ ಆದಾಗ ಸಂದರ್ಭದಲ್ಲೂ ಕೂಡ ಆಕೆಗೆ ಮೆಡಿಸಿನ್ ಅನ್ನು ಕೊಡುವಂಥದ್ದು ಮತ್ತು ಕೆನಲನ್ನು ಹಾಕಿ ಅದ್ರ ಮುಖಾಂತರ ಡ್ರಿಪ್ ಹಾಕುವಂಥದ್ದು. ನಂತರದಲ್ಲಿ ಈಗ ಓಕೆನಾ ಅಂತೇಳಿ ಕೇಳ್ತಾ ಇದ್ದ. ಆ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಆಕೆ ಓಕೆ ಪರವಾಗಿಲ್ಲ ಅಂತ ಹೇಳಿದ ಸಂದರ್ಭದಲ್ಲಿ, ನೋಡು ನಾನು ಕೊಟ್ಟಿರುವಂಥ ಮೆಡಿಸಿನ್ ವರ್ಕ್ ಆಗ್ತಾ ಇದೆ, ಸೊ ಹೀಗೇನೆ ನಾನು ಕೊಡ್ತಿರುವಂಥ ಮೆಡಿಸಿನ್ಸ್ಗಳನ್ನು ನೀನು ತಗೊಂಡ್ರೆ ಸರಿ ಆಗುತ್ತೆ, ನನ್ನ ಮಾತನ್ನು ಕೇಳು ಅಂತೇಳಿ ಆಕೆಯನ್ನು ಮನವೊಲಿಕೆಯನ್ನು ಮಾಡ್ತಾ ಇದ್ದ. ಮತ್ತು ಆಕೆಯ ಕೈಗೆ ಸುಮಾರು 10ಕ್ಕೂ ಹೆಚ್ಚು ಬಾರಿ ಕ್ಯಾನಲನ್ನು ಚುಚ್ಚಿದ್ದ ಮತ್ತು ಅದರಲ್ಲಿ ನರ ಸಿಗದೆ ಇರುವಂಥ ಕಾರಣಕ್ಕೆ ನೇರವಾಗಿ ಕಾಲಿಗೆ ಕ್ಯಾನಲನ್ನು ಚುಚ್ಚಿ ಸತತ 3 ದಿನಗಳ ಕಾಲ ಕ್ಯಾನಲನ್ನು ಹಾಗೆ ಇಡಲಾಗಿತ್ತು. ಮತ್ತು ಅದಕ್ಕೇನೆ ಆತ ಡ್ರಿಪ್ಪನ್ನು ಹಾಕುವಂಥದ್ದು, ಔಷಧಿಯನ್ನು ಕೊಡುವಂಥದ್ದನ್ನ ಆತ ಮಹೇಂದ್ರ ರೆಡ್ಡಿ ಮಾಡ್ತಾ ಇದ್ದ. ಮತ್ತು ಇವೆಲ್ಲ ವಿಚಾರಗಳನ್ನು ಅಂದರೆ ಎಂಡ್ ಟೈಮ್ನಲ್ಲಿ, ಲಾಸ್ಟ್ ಮೂಮೆಂಟ್ನಲ್ಲಿ ಆಕೆ ಕೃತಿಕಾ ತನ್ನ ಅಕ್ಕ ನಿಖಿತಾ ಅವರ ಬಳಿಯಲ್ಲಿ ಹೇಳ್ಕೊಂಡಿದ್ರು, ನನಗೆ ತುಂಬ ಪೇಯ್ನ್ ಆಗ್ತಾ ಇದೆ, ಇವ್ರು ಕೇಳ್ತಾ ಇಲ್ಲ ನನ್ನ ಮಾತನ್ನ, ಬೇಡ ಅಂತ ಹೇಳಿದ್ರು, ಇಲ್ಲ ನನಗೆ ಸರಿ ಆಗ್ಬೇಕಂದ್ರೆ ತಗೊಳ್ಬೇಕು ಅಂತೇಳಿ ನನಗೆ ಒತ್ತಡವನ್ನು ಹೇರ್ಬಿಟ್ಟು ನನಗೆ ಮೆಡಿಸಿನ್ ಅನ್ನ ಕೊಡ್ತಾ ಇದ್ದಾರೆ ಅಂತೇಳಿ ಕೂಡ ಆಕೆ ನೋವಿನಲ್ಲೂ ಕೂಡ ಹೇಳ್ಕೊಂಡಿದ್ರು. ಮತ್ತು ಒಂದಷ್ಟು ಫೋಟೋಗಳನ್ನ, ಆಕೆ ಕಾಲಿಗೆ ಚುಚ್ಚಿದಂತಹ ಫೋಟೋಗಳನ್ನ ಮತ್ತು ಅವ್ರು ಮಾಡಿರುವಂತಹ ಮೆಸೇಜ್ಗಳನ್ನೆಲ್ಲವನ್ನು ಕೂಡ ನಿಖಿತಾ ಅವರಿಗೆ ಕೃತಿಕಾ ಅವರು ಕಳಿಸ್ತಾ ಇದ್ರು. ಸೊ ಹಾಗಾಗಿ ಈಗ ಸದ್ಯ ಆತ ಅನಸ್ತೇಷಿಯವನ್ನ ತಂದು ಆಕೆಗೆ ಕೊಟ್ಟಿರುವಂತದ್ದು ಪ್ರೂವ್ ಆಗಿದೆ. ಯಾಕಂದ್ರೆ ಮೆಡಿಕಲ್ ನಲ್ಲಿ ಒಂದರಲ್ಲಿ ಆತ ಅನಸ್ತೇಷಿಯವನ್ನ ಖರೀದಿ ಮಾಡಿ ತಂದು ಕೃತಿಕಾ ಅವರಿಗೆ ಕೊಟ್ಟಿದ್ದು ಕೂಡ ಪೊಲೀಸ್ ವಿಚಾರಣೆಯಲ್ಲಿ ಗೊತ್ತಾಗಿರುವಂತದ್ದು. ಸದ್ಯ ಏನು ಮಹೇಂದ್ರ ರೆಡ್ಡಿಯನ್ನ ಈಗ ವಶಕ್ಕೆ ಪಡೆದಿರುವಂತಹ ಪೊಲೀಸರು ಮತ್ತಷ್ಟು ವಿಚಾರಣೆಯನ್ನು ಮುಂದುವರಿಸಿದ್ದಾರೆ. ಮಧುಶ್ರೀ, ಧನ್ಯವಾದ ವಿಕಾಸ್ ತಮ್ಮ ಮಾಹಿತಿಗಾಗಿ.